ಆತ್ಮೀಯ ನನ್ನ ಎಲ್ಲ ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ, ಶಾಂತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪೂಜ್ಯ ಗುರುಗಳಾದ ಜಗನ್ನಾಥ್ ಸರ್ ಮತ್ತು ವೇದಮೂರ್ತಿಯವರ ಬೀಳ್ಕೊಡುಗೆ ಕಾರ್ಯಕ್ರಮ ಇದೇ ತಿಂಗಳು 29ನೇ ತಾರೀಕು ಭಾನುವಾರ ಮಳವಳ್ಳಿಯಲ್ಲಿ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಡೀತಾ ಇವೆ. ಅದರ ಭಾಗವಾಗಿ ನಾನು ಎಲ್ಲ ನನ್ನ ಶಾಂತಿ ಕಾಲೇಜಿನ ಹಿರಿಯ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕಿರಿಯ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಂಥ ಒಂದು ಭವ್ಯವಾದಂಥ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕು. ಜೊತೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಮಳವಳ್ಳಿನಲ್ಲಿ ಅಂತೇಳಿ ನಾನು ಭಾವಿಸ್ತಾ, ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಜೊತೆಗೆ ನಾನು ಬರ್ತಾ ಇದ್ದೀನಿ, ನಮ್ಮ ಇಡೀ ತಂಡ, ನಮ್ಮ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮತ್ತೆ ಶಾಂತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಕೂಡ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪಿಸಬೇಕು ಅಂತೇಳಿ ನನ್ನ ಎಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತೇನೆ. ದಿನಾಂಕ 29 ಭಾನುವಾರ, ಅಂಬೇಡ್ಕರ್ ಭವನ, ಮಳವಳ್ಳಿ. ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ನನ್ನೊಂದು ಮನವಿ, ಈಗೇನು ನೀವು ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲರೂ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಜಗನ್ನಾಥ್ ಮತ್ತು ವೇದಮೂರ್ತಿ ಸರ್ಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನೀವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ತುಂಬ ಸಂತೋಷ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಸಿಕ್ಕಿದಂಥ ಒಂದು ಇದು ಸನ್ಮಾನ, ಗೌರವ ನನ್ನ ಮಿತ್ರದವರು, ನನ್ನ ಜೊತೆಲಿ 25-30 ವರ್ಷ ಕೆಲಸ ಮಾಡಿದಂಥವ್ರು, ನಾವೆಲ್ಲರೂ ಸ್ನೇಹಿತರು, ಈಗಲೂ ಆಗಿಂದಾಗೆ ನಾವು ಭೇಟಿ ಮಾಡುವಂಥವ್ರು. ಅವ್ರಿಗೊಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನನಗೆ ಭಾಳ ಖುಷಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ, ಏಕೆ ನಾವು ಸುಮಾರು ವರ್ಷಗಳ ಅವ್ರ ವಿದ್ಯಾರ್ಥಿಗಳ ಬ್ಯಾಚ್ಗಳನ್ನ ನೋಡಿದ್ದೀವಿ, ಕಾಂಟ್ಯಾಕ್ಟ್ ಇದ್ದಾರೆ, ವೇದಮೂರ್ತಿಗಾದಂಥ ಅಭಿಮಾನಿಗಳಿದ್ದಾರೆ, ಜಗನ್ನಾಥ್ ಇದ್ದಾರೆ, ಕಾಲೇಜಿನ ಬಗ್ಗೆ ಅಭಿಮಾನಿಗಳು ಬೇಕಾದಷ್ಟು ವಿದ್ಯಾರ್ಥಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತಂದರೆ ಅದೆಲ್ಲ ಖುಷಿ ಪಡುವಂಥದ್ದು. ಪ್ರಕಾಶ್ ಅವರು ಹೇಳಿದಂಗೆ ಇದು ಮತ್ತೊಮ್ಮೆ ಅದು ಈ ಒಂದು ಮಳವಳ್ಳಿ ಇದರಲ್ಲಿ ಒಂದು ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಆಗಲಿ ಅನ್ನುವಂಥದ್ದು, ನನ್ನ ಕಾರ್ಯಕ್ರಮಕ್ಕಿಂತ ಹೆಚ್ಚಿನ ಮಟ್ಟದಲ್ಲಾಗಲಿ ಅಂತ ನಾನು ಆಸೆ ಪಡ್ತಾನೆ. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಅವತ್ತು ಒಂದು ದಿನಕ್ಕೆ ನಿಮಗೆಲ್ಲ ಒಂದು ಅವಕಾಶ ಅದು ಎಲ್ಲ ಒಟ್ಟಿಗೆ ಸೇರೋದಕ್ಕೆ, ಒಟ್ಟಿಗೆ ಭೇಟಿ ಮಾಡೋದಕ್ಕೆ, ಸ್ವಲ್ಪ ಸಮಯ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ, ನಾವು ಎಲ್ಲ 3 ಜನ ಅಧ್ಯಾಪಕರನ್ನ ನೀವು ಒಟ್ಟಿಗೆ ನೋಡಲಿಕ್ಕೆ ಒಂದು ಅವಕಾಶ ಇದೆ. ಅದರ ಒಂದು ಮುಂಚೂಣಿನ ನಾನೇ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರೂ ಆಗಮಿಸಬೇಕು, ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ದಯಮಾಡಿ ಇದಕ್ಕೆ ಪ್ರತಿಯೊಬ್ಬರು ಏನು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ಗೆ ತಾವು ಸ್ವಲ್ಪ ಪ್ರತಿಕ್ರಿಯೆ ಮಾಡಿ. ಯಾಕೆ ನಮಗೆ ಎಷ್ಟು ಜನ ಬರ್ತಾರೆ ಅನ್ನೋ ಸ್ವಲ್ಪ ಮಾಹಿತಿ ಬೇಕು ನಮಗೆ. ಯಾಕೆ ನಾವು ಸಿದ್ಧತೆ ಮಾಡ್ಕೊಳ್ಳುವಂಥದಕ್ಕೆ ಈ ಸ್ನೇಹಿತರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿ ಮಾಡಬೇಕು ಅಂತೇಳಿ. ಅದಕ್ಕೆ ನಮ್ಮ ಪ್ರಯತ್ನ ಆಗಲಿ, ಸಹಕಾರ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರಲ್ಲಿ ನನ್ನದೊಂದು ಮನವಿ ಏನಂತ ಅಂದರೆ, ಎಲ್ಲ ಶಿಕ್ಷಕರು ಗುರುಗಳಾಗಕ್ಕಾಗಲ್ಲ, ಎಲ್ಲ ಗುರುಗಳು ಮಾತ್ರ ಶಿಕ್ಷಕರಾಗಲು ಸಾಧ್ಯ ಅಂತ ನನ್ನದೊಂದು ಮಾತು. ನಮ್ಮ ಗುರು ವೇದಮೂರ್ತಿ ಸರು ಎಷ್ಟೋ ಮಕ್ಕಳ ಬದುಕನ್ನು ಅವರ ಜ್ಞಾನವೆಂಬ ದೀಪದ ಮುಖಾಂತರ ಬೆಳಗಿ ಅವರ ಬದುಕನ್ನು ಹಸನು ಮಾಡಿದ್ದಾರೆ. ಜೊತೆಗೆ ಅವರ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಮಾಡಬೇಕು ಅಂದರೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸೂಚಿಸುವ ಮುಖಾಂತರ ಅವರನ್ನು ಬೀಳ್ಕೊಡೋಣ. ಆ ಒಂದು ಗುರು ಮತ್ತು ಶಿಕ್ಷಕನಿಗಿರುವ ವ್ಯತ್ಯಾಸವನ್ನು ಅವರು ಬೀಳ್ಕೊಡುಗೆ ಮಾಡೋದ್ರ ಮುಖಾಂತರ ತೋರಿಸ್ಕೊಡೋಣ. ಯಾಕಂದರೆ ಒಂದು ವಿದ್ಯಾರ್ಥಿ ಜೀವನದ ಪರಿಪೂರ್ಣತೆಯನ್ನು ಮಾಡುವುದೇ ನಿಜವಾದ ಗುರುವಿನ ಒಂದು ಕರ್ತವ್ಯ. ಅವರು ಅದನ್ನು ಮಾಡಿದರೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ. ದಯವಿಟ್ಟು 29ನೇ ತಾರೀಕು ಎಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು, ಜಗನ್ನಾಥ್ ಮತ್ತು ವೇದಮೂರ್ತಿ ಸರ್ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು.